ಕೊನೆಗೆ ಆ ತೊಳೆಯೋ ಕೆಲ್ಸ ಇಲ್ವಲ್ಲ, ಹಾಗಾಗಿ ಇದು ಸೋಮಾರಿಗಳ ಟೆಕ್ನಿಕ್ ಏನೋ ಅಂತನೂ ಅನ್ಕೊಂಡಿದ್ರಂತೆ. ಸಹಜ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಪ್ರತಿ ಮಂಗಳವಾರ ಹಾಗೂ ಶನಿವಾರಗಳಂದು ಆಲಿಸಿ ಸಾಹಿತ್ಯ ಕಣಜ. ಈ ಮಾಲಿಕೆಯಲ್ಲಿ ಹಲವು ಕಾದಂಬರಿಗಳು ಹಾಗೂ ಕಥೆಗಳನ್ನು ಪ್ರಸಾರ ಮಾಡುತ್ತೇವೆ. ಕೇಳಿ ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ. ನೀವು ಕೇಳಿ, ನಿಮ್ಮವರೆಗೂ ಕೇಳಿಸಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಸಾಹಿತ್ಯ ಕಣಜ ಮಾಲಿಕೆಗೆ ಪ್ರೀತಿಯ ಸ್ವಾಗತ. ಅರವಿಂದ ಮಾಲಗತ್ತಿಯವರ ಗೌರ್ಮೆಂಟ್ ಬ್ರಾಹ್ಮಣ ಕೃತಿಯಿಂದ ಆಯ್ದ ಭಾಗವನ್ನು ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಿ. ಸೊ ಇವತ್ತು ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ. ಈ ಕರಾವಳಿ ಭಾಗದಲ್ಲಿ ಎಲೆ ಅಂದರೆ ಬಾಳೆ ಎಲೆ ಅಂತಕ್ಕಂಥದ್ದು ಬಹಳ ಮಹತ್ವವಾದ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಯಾವುದೇ ಒಂದು ಮದುವೆ ಸಮಾರಂಭ ಇರ್ಬೋದು, ಇನ್ನಿತರ ಯಾವುದೇ ಸಮಾರಂಭಗಳಲ್ಲಿ ಈ ಬಾಳೆ ಎಲೆಯ ಮಹತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅನೇಕ ಪುರಾಣಗಳಲ್ಲಿಯೂ ಕೂಡ ಇವುಗಳ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಈ ಬಾಳೆ ಎಲೆಯಿಂದನೂ ಕೂಡ ಒಂದಿಷ್ಟು ತಾಪತ್ರೆಗಳು, ತೊಂದರೆಗಳು ಇದೆ ಅಂದರೆ ಅದನ್ನೇ ಇವತ್ತು ಅರವಿಂದ ಮಾಲಗತ್ತಿಯವರು ನಿಮಗೆ ಹೇಳ್ತಾರೆ. ಅಂದರೆ ಬಾಳೆ ಎಲೆಯಲ್ಲಿಯೂ ಕೂಡ ಆಗಿನ ಕಾಲದಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಊಟ ಮಾಡೋದಕ್ಕೆ ಬರದೇ ಇರತಕ್ಕಂಥವ್ರು ಅನುಭವಿಸ್ತಕ್ಕಂತಹ ಪಾಡನ್ನು ನಮ್ಮ ಅರವಿಂದ ಮಾಲಗತ್ತಿಯವರು ಹೇಳ್ತಾ ಇದ್ದಾರೆ. ಬನ್ನಿ, ಹಾಗಾದರೆ ಅವರು ಏನು ಹೇಳ್ತಾರೆ ಅದನ್ನೆಲ್ಲ ನಾವು ಸಂಕ್ಷಿಪ್ತವಾಗಿ ತಿಳಿಯತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಇನ್ನೂ ಯಾರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ಪೂರ್ಣವಾಗಿ ಆಲಿಸಿ, ಪೂರ್ತಿ ಮಾಹಿತಿ ಸಿಗುತ್ತೆ. ನಮಸ್ಕಾರ, ಜೈ ಹಿಂದ್. ಇದೀಗ ಅರವಿಂದ ಮಾಲಗತ್ತಿಯವರ ಗೌರ್ಮೆಂಟ್ ಬ್ರಾಹ್ಮಣ ಕೃತಿಯ ಆಯ್ದ ಭಾಗ. ಸರಿ, ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಇವತ್ತು ನಾವಿಲ್ಲಿ ಗೌರ್ಮೆಂಟ್ ಬ್ರಾಹ್ಮಣ ಪುಸ್ತಕದ ಒಂದು ಆಯ್ದ ಭಾಗವನ್ನ ಇಟ್ಕೊಂಡಿದೀವಿ. ಇದು ಒಂದು ಸಾಮಾನ್ಯ ಬಾಳೆ ಎಲೆಯ ಸುತ್ತ ಹೆಣೆದುಕೊಂಡಿರೋ ವೈಯಕ್ತಿಕ ಅನುಭವಗಳು, ಆಮೇಲೆ ಅದು ಹುಟ್ಟುಹಾಕೋ ಸಾಮಾಜಿಕ ಪ್ರಶ್ನೆಗಳು ಮತ್ತೆ ಮಾನಸಿಕ ತೊಳಲಾಟಗಳು, ಇದರ ಬಗ್ಗೆ ಎಲ್ಲ ಮಾತಾಡುತ್ತೆ. ವಿಶೇಷವಾಗಿ ಮಂಗಳೂರಿನ ಸಾಂಸ್ಕೃತಿಕ ಪರಿಸ್ಥಿತಿಯಲ್ಲಿ ಈ ಎಲೆ ಕೇವಲ ಊಟದ ಒಂದು ವಸ್ತು ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಬೇರೆ ಅರ್ಥಗಳನ್ನ ಹೇಗೆ ಪಡ್ಕೊಳ್ತು ಅನ್ನೋದನ್ನ ಈ ಆಳವಾದ ಅಧ್ಯಯನದಲ್ಲಿ ನೋಡೋಣ. ಹೌದು, ಇಲ್ಲಿ ನಿಜಕ್ಕೂ ಒಂದು ಕುತೂಹಲಕಾರಿ ವಿಷಯ ಏನಂದ್ರೆ, ನಮ್ಮ ದಿನನಿತ್ಯ ಬಳಕೆಯ ವಸ್ತುಗಳು ಅವು ಹೇಗೆ ಸಾಂಸ್ಕೃತಿಕ ಸಾಮಾಜಿಕ ಅರ್ಥಗಳ ಭಾರ ಹೊತ್ಕೊಳ್ತವೆ, ಮತ್ತೆ ಅವು ವ್ಯಕ್ತಿಯ ಗ್ರಹಿಕೆ ಆಮೇಲೆ ಭಾವನೆಗಳ ಮೇಲೆಲ್ಲ ಹೇಗೆ ಪ್ರಭಾವ ಬೀರ್ತವೆ ಅನ್ನೋದು. ಈ ಬಾಳೆ ಎಲೆಯ ಕತೆ ಇದಕ್ಕೊಂದು ಒಳ್ಳೆ ಉದಾಹರಣೆನೇ ಸರಿ. ಆರಂಭದಲ್ಲಿ ಲೇಖಕರು ಅನ್ಕೊಂಡಿದ್ದು ತುಂಬಾ ಸರಳವಾಗಿತ್ತಂತೆ. ಅಂದ್ರೆ ಮನೆಯಲ್ಲಿ ಸಾಕಷ್ಟು ತಟ್ಟೆಗಳಿಲ್ಲದವರು ಬಾಳೆ ಎಲೆ ಬಳಸ್ತಾರೆ ಅಷ್ಟೇ ಅಂತ. ಆದ್ರೆ ಮಂಗಳೂರಿಗೆ ಬಂದ ಮೇಲೆ ಆ ಎಲೆ ಮೇಲೆ ಊಟ ಮಾಡೋದಿದೆಯಲ್ಲ, ಅದೊಂದು ವಿಶೇಷ ಅನುಭವ, ಒಂಥರ ಖುಷಿ ಕೊಡೋ ಸಂಗತಿ ಅನಿಸ್ತಂತೆ. ಹೌದು ಹೌದು. ಆದ್ರೂ ಕೆಲವು ತಮಾಷೆ ಪ್ರಸಂಗಗಳೂ ಆಗಿವೆ. ಈಗ ಎಲೆಯನ್ನ ತೊಳೆಯೋಕ್ ಹೋಗಿ ಹರಿದು ಹಾಕಿದ್ದು, ಆಮೇಲೆ ಅದನ್ನ ನೀಟಾಗಿ ಮಡಚಿ ತಟ್ಟೆ ತರ ಮಾಡ್ಕೊಳಕ್ಕೆ ಕಷ್ಟಪಟ್ಟಿದ್ದು, ಇದೆಲ್ಲ ನೆನ್ಸ್ಕೊಂಡ್ರೆ ನಗು ಬರುತ್ತೆ ಅಂತಾರೆ. ಕೊನೆಗೆ ತೊಳೆಯೋ ಕೆಲ್ಸ ಇಲ್ವಲ್ಲ, ಹಾಗಾಗಿ ಇದು ಸೋಮಾರಿಗಳ ಟೆಕ್ನಿಕ್ ಏನೋ ಅಂತನೂ ಅನ್ಕೊಂಡಿದ್ರಂತೆ. ಸಹಜ. ಇಂಥ ಸರಳ ಕೆಲಸಗಳಲ್ಲೂ ಸಣ್ಣ ಪುಟ್ಟ ಸವಾಲುಗಳು, ತಪ್ಪು ತಿಳುವಳಿಕೆಗಳು ಇರೋದು ಕಾಮನ್. ಆದರೆ ಲೇಖಕರ ಯೋಚನಾ ಕ್ರಮದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದ್ದು.
ಅದು ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಬಗ್ಗೆ ಕ್ಲಾಸ್ನಲ್ಲಿ ನಡೆದ ಒಂದು ಚರ್ಚೆಯಿಂದ. ಓ, ಆ ಚರ್ಚೆ ಹೇಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಯ್ತು? ಏನಾಯಿತು ಅಂದ್ರೆ, ಆ ಕಾದಂಬರಿಲಿ ಒಬ್ಬ ಕ್ರೈಸ್ತ ಪಾದ್ರಿ ಬರ್ತಾನೆ. ಅವನಿಗೆ ಎಲ್ಲಿ ಯಾವ ಎಲೆ ಹಾಕಿ ಊಟ ಬಡಿಸ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಆ ಚರ್ಚೆ ನಡಿಬೇಕಾದ್ರೆ ಲೇಖಕರಿಗೆ ಗೊತ್ತಾಗಿದ್ದು, ಅರೆ, ಈ ಬಾಳೆ ಎಲೆ ವಿಷಯದಲ್ಲೂ ಒಂದು ಥರ ಸಾಮಾಜಿಕ ಸ್ತರವಿನ್ಯಾಸ ಇದೆ. ಅಂದ್ರೆ ಒಂದು ಹೈರಾರ್ಕಿ, ಸಮಾಜದ ಬೇರೆ ಬೇರೆ ಗುಂಪುಗಳ ಮಧ್ಯೆ ಒಂದು ಏಣಿಶ್ರೇಣಿ ವ್ಯವಸ್ಥೆ ಕೆಲಸ ಮಾಡುತ್ತೆ ಅಂತ. ಬಾಳೆ ಎಲೆಯಲ್ಲೂ ಹೀಗೆ ಉಂಟಾ? ಹೌದು. ಆ ಚರ್ಚೆಯಲ್ಲೇ ಒಂದು ನಂಬಿಕೆ ಹೊರಗೆ ಬಂತು. ಅಂದ್ರೆ ಎಲೆಯ ತುದಿ ಭಾಡ ಇದೆಯಲ್ಲ, ಅದು ಶ್ರೇಷ್ಠ. ಅದನ್ನ ದೇವರಿಗೆ ಅಥವಾ ಸಮಾಜದಲ್ಲಿ ಮೇಲ್ವರ್ಗದವರಿಗೆ ಅಂತ ಇಡಬೇಕು. ಆದರೆ ಎಲೆಯ ಕೆಳಭಾಗ, ಬುಡದ ಕಡೆ ಭಾಗ, ಅದು ಕನಿಷ್ಠ. ಅದನ್ನ ಕೆಳಸ್ತರದವರಿಗೆ ಕೊಡಬೇಕು ಅನ್ನೋ ಪದ್ಧತಿ ಇದೆ ಅನ್ನೋದು ಗೊತ್ತಾಯ್ತು. ಅಯ್ಯೋ, ಇದು ನಿಜವಾಗ್ಲೂ ಆಶ್ಚರ್ಯ. ಅಂದ್ರೆ ಊಟ ಬಡಿಸೋ ಅಷ್ಟು ಸಹಜವಾದ ಕ್ರಿಯೆಯಲ್ಲೂ ಇಂಥ ಸೂಕ್ಷ್ಮ ತಾರತಮ್ಯ ಇರುತ್ತಾ? ಅದೇ ಅಲ್ವಾ ಪ್ರಶ್ನೆ. ಇಂಥ ತಾರತಮ್ಯ ಹೇಗೆ ಬೇರೂರಿದೆ ನಮ್ಮ ವ್ಯವಸ್ಥೆಯಲ್ಲಿ ಅನ್ನೋದು ಯೋಚನೆ ಮಾಡಬೇಕಾದ ವಿಷಯ. ಲೇಖಕರು ಇದನ್ನ ಪುರಾಣದ ಕಲ್ಪನೆ ಇದೆಯಲ್ಲ, ವಿಷ್ಣುವಿನ ದೇಹದ ಬೇರೆ ಬೇರೆ ಭಾಗದಿಂದ ವರ್ಣಗಳು ಸೃಷ್ಟಿಯಾದವು ಅನ್ನೋ ಕಥೆ. ಹೌದು ಹೌದು, ಅದಕ್ಕೆ ಹೋಲಿಸ್ತಾರೆ. ಎಲೆಯ ಮೇಲೂ ಅದೇ ತರ್ಕವನ್ನ ಹೇರಿದ್ದಾರೆ ಅಂತ ಅವರಿಗೆ ಅನಿಸುತ್ತೆ. ಈ ಅರಿವು ಅದು ಅವರ ಮೇಲೆ ತುಂಬಾ ವೈಯಕ್ತಿಕವಾಗಿ ಪರಿಣಾಮ ಬೀರುತ್ತೆ. ಅವರೇ ಹೇಳೋ ಹಾಗೆ ಇದೊಂದು ಬಿದ್ದು ಮತ್ತೊಂದು ಹೊಸ ಗಾಯ ಮಾಡಿಕೊಂಡ ಅನುಭವ ಆದ ಹಾಗಾಯ್ತಂತೆ. ಇದರ ಮಾನಸಿಕ ಪರಿಣಾಮವನ್ನು ನಾವು ಗಮನಿಸಬೇಕು. ಆ ಅರಿವು ಬಂದ್ಮೇಲೆ ಲೇಖಕರು ಹಿಂದೆ ನಡೆದ ಊಟದ ಸಂದರ್ಭಗಳನ್ನೆಲ್ಲ ಮೇಲ್ಕು ಹಾಕೋಕ್ ಶುರು ಮಾಡ್ತಾರೆ. ಹೌದಾ? ಹೌದು. ಹಿಂದೆ ಸಂಬಂಧಿಕರ ಮನೆಗೆಲ್ಲ ಹೋದಾಗ ಬೇಕಂತಲೇ ತಮಗೆ ಎಲೆಯ ಕೊನೆಯ ಭಾಗ ಕೊಟ್ಟಿದ್ರೇನೋ ಅನ್ನೋ ಸಂಶಯ ಶುರುವಾಗುತ್ತೆ. ಆತ್ಮೀಯರ ಬಗ್ಗೆನೇ ಅನುಮಾನ ಹುಟ್ಟುತ್ತೆ. ಅಷ್ಟೇ ಅಲ್ಲ, ಹೋಟೆಲ್ಗೆ ಹೋದಾಗ ಸರ್ವರ್ ತಂದ ಎಲೆಯ ಬುಡಭಾಗ ನೋಡಿದ್ರೂ ಛೆ, ಇವನಿಗೆ ನನ್ನ ಜಾತಿ ಗೊತ್ತಾಗಿರಬಹುದೇ ಅನ್ನೋ ಆತಂಕ ಶುರುವಾಗುತ್ತೆ. ಓ, ಇದು ನಿಜಕ್ಕೂ ಕಷ್ಟದ ಪರಿಸ್ಥಿತಿ. ಅಂದ್ರೆ ಒಂದು ನಿರಂತರವಾದ ಮಾನಸಿಕ ಹಿಂಸೆ ತರ ಆಗ್ಬಿಡುತ್ತಲ್ವಾ? ಹೌದು, ಖಂಡಿತ. ಒಂದು ಸಂದೇಹದ ಭೂತ ಬೆನ್ನು ಹತ್ತಿದ ಹಾಗೆ. ಇದ್ರಿಂದ ಹೊರಗೆ ಬರೋಕೆ ಅವರು ಏನ್ ಮಾಡಿದ್ರು? ಇದರಿಂದ ಪಾರಾಗೋಕೆ ಸಾಧ್ಯವಾದಲ್ಲೆಲ್ಲ ತಟ್ಟೆಯಲ್ಲೇ ಊಟ ಮಾಡೋಕ್ ಶುರು ಮಾಡ್ತಾರೆ. ಆದ್ರೆ ಯಾಕೆ ಹೀಗೆ ಮಾಡ್ತಿದ್ದೀನಿ ಅನ್ನೋ ನಿಜವಾದ ಕಾರಣನ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋಕ್ಕೂ ಆಗದ ಒಂದು ಅಸಹಾಯಕತೆ. ಕೆಲವರು ಇದನ್ನ ನಾನು ಬ್ರಾಹ್ಮಣೀಕರಣ ಮಾಡ್ಕೊಳ್ತಿದ್ದೀನಿ ಅಂತ ತಪ್ಪಾಗಿ ತಿಳಿದುಕೊಂಡಿರ್ಬೋದು ಅಂತಾನೂ ಹೇಳ್ತಾರೆ. ಅರ್ಥ ಆಯ್ತು. ಆದ್ರೆ ಇಲ್ಲಿ ಲೇಖಕರು ಒಂದು ಮುಖ್ಯವಾದ ಸ್ಪಷ್ಟನೆಯನ್ನು ಕೊಡ್ತಾರೆ. ಅವರು ಬಾಳೆ ಎಲೆ ಊಟನೇ ಬೇಡ ಅಂತ ಹೇಳ್ತಿಲ್ಲ, ಅಥವಾ ಅದನ್ನ ಬ್ರಾಹ್ಮಣೀಕರಣ ಅಂತ ಪೂರ್ತಿ ತಳ್ಳಿ ಆಗ್ತಿಲ್ಲ. ಸರಿ. ಮನೆಯಲ್ಲಿ ಕೆಲಸ ಮಾಡೋ ಆಳುಗಳಿಗೆ ಎಲೆ ಕೊಡುವಾಡ್ಲು ಅಲ್ಲಿ ಕೂಡ ಬೇರೆ ಬೇರೆ ಥರದ ಎಲೆಗಳ ಆಯ್ಕೆಗಳು ಅಥವಾ ತಾರತಮ್ಯ ಇರುತ್ತೆ ಅಂತ ಗಮನಿಸ್ತಾರೆ. ಹಾಗಾದ್ರೆ ಈ ಎಲ್ಲದರ ಒಟ್ಟು ಅರ್ಥ ಏನು? ಈ ಮೂಲದಿಂದ ನಮ್ಗೇನ್ ಗೊತ್ತಾಗುತ್ತೆ? ಮುಖ್ಯವಾಗಿ ಗೊತ್ತಾಗೋದೇನೆಂದ್ರೆ, ಒಂದು ಸಾಮಾನ್ಯ ಬಾಳೆ ಎಲೆ ಅನ್ನೋದು ಅದು ಬರೀ ಊಟದ ತಟ್ಟೆ ಅಲ್ಲ. ಅದು ನಮ್ಮ ಸಮಾಜದ ವಿಭಜನೆಗಳು, ವ್ಯಕ್ತಿಯ ಆತಂಕಗಳು ಮತ್ತೆ ಇತಿಹಾಸದ ಕೆಲವು ಮರೆಯಲಾಗದ ನೆನಪುಗಳು, ಇವನ್ನೆಲ್ಲ ಹೊತ್ತಿರೋ ಒಂದು ಕಾಂಪ್ಲೆಕ್ಸ್ ಆದ ಸಾಂಸ್ಕೃತಿಕ ಸಂಕೇತ ಆಗಿರಬಹುದು. ಹೌದು, ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಖಂಡಿತ. ಈ ಚರ್ಚೆ ನಮ್ಮನ್ನ ಇನ್ನೊಂದು ಆಲೋಚನೆಗೆ ತೊಳ್ಳುತ್ತೆ ನೋಡಿ. ನಮ್ಮ ದಿನನಿತ್ಯದ ಬದುಕಲ್ಲಿ ನಾವು ಹೀಗೆ ಸಹಜವಾಗಿ ಬಳಸೋ ಬೇರೆ ಯಾವ ವಸ್ತುಗಳಿರ್ಬೋದು, ಅಥವಾ ನಾವು ಪಾಲಿಸೋ ಯಾವ ಆಚರಣೆಗಳು ನಮಗೆ ಗೊತ್ತೇ ಆಗದ ಹಾಗೆ ಇಂತಹ ಸಾಮಾಜಿಕ ಶ್ರೇಣೀಕರಣದ ಅಥವಾ ಪೂರ್ವಗ್ರಹಗಳ ಸಣ್ಣ ಸಣ್ಣ ಕುರುಹುಗಳನ್ನ ತಮ್ಮೊಳಗಿಟ್ಟುಕೊಂಡಿರ್ಬೋದು. ಮೂರದಲ್ಲಿ ಹೇಳಿದ ಹಾಗೆ ಆ ಮನೆಯ ಕೆಲಸದವರಿಗೆ ಬಡಿಸೋ ಎಲೆಗಳಲ್ಲೇ ಇರೋ ವೈವಿಧ್ಯತೆ ಇದೆಯಲ್ಲ, ಆ ಒಂದು ವಿಷಯವೇ ಈ ದಾರಿಯಲ್ಲಿ ಇನ್ನೂ ಹೆಚ್ಚು ಯೋಚನೆ ಮಾಡೋಕ್ಕೆ ಅವಕಾಶ ಕೊಡುತ್ತೆ ಅಂತ ನನಗನ್ಸುತ್ತೆ.